ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್. ನಾನು ನಿಮ್ಮ ಲಕ್ಷ್ಮೀ ಸಂಜಯ್. ಇವತ್ತು ನಾನು ನಿಮಗೆ ಆರ್ಯವೈಶ್ಯ ಜನಾಂಗದಲ್ಲಿ ಹೆಚ್ಚಾಗಿ ಮಾಡುವಂಥ ಉದ್ನಿಟ್ಟನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿ ಸಾರನ್ನು ಜೊತೆಗೆ ಸಾಂಬಾರನ್ನು ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬ ಸೂಪರಾಗಿರುತ್ತೆ. ಮತ್ತು ಇದನ್ನು ಉಪಯೋಗಿಸ್ಕೊಂಡು ಇವತ್ತು ನಾನು ಒಂದು ಕೆಂಪು ಅವಲಕ್ಕಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಇದರಿಂದ ಪಲ್ಯಗಳು ಸಾರುಗಳು ಎಲ್ಲ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇದಕ್ಕೆ ಹುರುಳಿಕಾಳು ಬೇಕು, ಕಡಲೆಕಾಳು ಮತ್ತು ಉದ್ದಿನಬೇಳೆ 3 ಥರ ಬೇಕು. 1 ಕಪ್ಪು ಹುರುಳಿಕಾಳು ತೊಗೊಂಡಿದ್ದೀನಿ, 1/4 ಕಪ್ ಕಡಲೆಕಾಳು ಮತ್ತು 1/4 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮೆಜರಿಂಗ್ ಕಪ್ಪಲ್ಲಿ 1 ಕಪ್ಪು ಮತ್ತು 1/4 ಕಪ್ಪು. ಇದನ್ನು ಜಾಸ್ತಿ ಕ್ವಾಂಟಿಟಿ ಕೂಡ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ. 1 kg ಹುರುಳಿಕಾಳಿಗೆ 1/4 kg ಕಡಲೆಕಾಳು ಉದ್ದಿನಬೇಳೆ ಬೇಕಾಗುತ್ತೆ ನಿಮಗೆ ಜಾಸ್ತಿ ಮಾಡೋದಿದ್ದರೆ. ಈಗ ನಾನು 1 ಕಪ್ಪು ಹುರುಳಿಕಾಳನ್ನು ತೊಗೊಂಡು ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ. ಘಮ ಘಮ ಅಂತ ಅನ್ನಬೇಕು, ಚಟಪಟ ಸೌಂಡ್ ಬರಬೇಕು. ಇದು ಹೆಸರು ಉದ್ನಿಟ್ಟಾದರೂ ಕೂಡ ಇದರಲ್ಲಿ ಉದ್ದಿನಬೇಳೆ ಕಮ್ಮಿ, ಹುರುಳಿಕಾಳು ಜಾಸ್ತಿ ಹಾಕೋದು. ಕಡಲೆಕಾಳು ನೋಡಿ 1/4 ಕಪ್ ಹಾಕ್ತಾಯಿದ್ದೀನಿ, ಅದು ಕೂಡ ಹುರಿತಾ ಇದ್ದೀನಿ. ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡು ಸ್ವಲ್ಪ ಲೈಟಾಗಿ ಸಿಪ್ಪೆ ಬಿಟ್ಕೊಳ್ಳೋಂಗೆ. ಉದ್ದಿನಬೇಳೆ ಕೂಡ 1/4 ಕಪ್ಪು, ಅದು ಲೈಟ್ ಕೆಂಪಾದರೆ ಸಾಕು. ಈಗ ನೋಡಿ ಅದನ್ನೆಲ್ಲ ಆರಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಈ ಥರ ಕಡಲೆಕಾಳು ಉದ್ದಿನಬೇಳೆ ಹುರುಳಿಕಾಳೆಲ್ಲ ಹುರಿದಿದ್ದನ್ನು ಮಿಕ್ಸ್ ಮಾಡಿ ಒಂದು ಬಾಟ್ಲಿಯಲ್ಲಿ ಬೇಕಾದ್ರೆ ಇಟ್ಕೋಬೋದು. ಬೇಕಾದಾಗ ಫ್ರೆಶ್ಶಾಗಿ ಸ್ವಲ್ಪ ಪುಡಿ ಮಾಡ್ಕೋಬೋದು, ಆವಾಗ ಫ್ರೆಶ್ ಆಗಿರುತ್ತೆ. ಇಲ್ಲ ಎಲ್ಲದನ್ನೂ ಪುಡಿ ಮಾಡ್ತೀನಿ ಅಂದರೆ ಪುಡಿ ಮಾಡಿ ಇಟ್ಕೊಳ್ಳಿ. 1 ತಿಂಗಳವರೆಗೂ ಹೊರಗಡೆ ಇರುತ್ತೆ, ಫ್ರಿಜ್ಜಲ್ಲಾದರೆ 3-4 ಮಂತ್ಸ್ವರೆಗೂ ಇರುತ್ತೆ. ಈ ಥರ ಕಾಳು ಹುರಿದಿಟ್ಕೊಂಡು ಬೇಕಾದಾಗ ಫ್ರೆಶ್ಶಾಗಿ ಪುಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಆರಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಸ್ವಲ್ಪ ತೋರಿಸ್ತಾ ಇರೋದ್ರಿಂದ ಎಲ್ಲದನ್ನೂ ಪುಡಿ ಮಾಡಿದ್ದೀನಿ. ನೀವು 1 kg ಲೆಕ್ಕದಲ್ಲಿ ಹುರಿದಿಟ್ಕೊಳ್ತೀರಾ ಅಂದರೆ ಈ ಥರ ಬಾಟ್ಲಿಯಲ್ಲಿ ಹುರಿದಿರೋದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಬೇಕಾದಾಗ ಪುಡಿ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನೈಸಾಗಿ ಪುಡಿ ಮಾಡಿ, ಒಂದೇ ಸರಿಗೆ ಪೌಡ್ರ್ ಆಗೋಲ್ಲ, ಮತ್ತು ಜರಡಿ ಮಾಡಿ ಮತ್ತೆ 2 ಟ್ರಿಪ್ಪಲ್ಲಿ ನೀವು ಮತ್ತೆ ಒಂದು ಸರಿ ಪೌಡ್ರ್ ಮಾಡಿ ಮತ್ತು ಜರಡಿ ಹೊಡೆದು ಮತ್ತೆ ನೀವು ಪೌಡ್ರ್ ಮಾಡಬೇಕಾಗತ್ತೆ. ಒಟ್ಟು ಟೋಟಲಾಗಿ ನಿಮಗೆ ನೈಸಾಗಿ ಪೌಡ್ರ್ ಆದರೆ ಆಯಿತು. ನೋಡಿ ಪುಡಿ ಈಗ ರೆಡಿಯಾಗಿದೆ. ಇದನ್ನು ಹೆಚ್ಚಾಗಿ ಮನೇಲಿ ಮಾಡ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಇದಕ್ಕೊಂದು ಮಸಾಲೆ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ಡೀಲಕ್ಸ್ ಅವಲಕ್ಕಿ ಥರನೇ ಮತ್ತೊಂದು ಅವಲಕ್ಕಿ, ತೆಳು ಅವಲಕ್ಕಿ ಸಿಗುತ್ತೆ, ಪೇಪರ್ ಅವಲಕ್ಕಿ ಅಂತ, ಅದು ತೊಗೊಳ್ಳಿ. ನೀರುಳ್ಳಿ 2 ಸಣ್ಣ ಹೆಚ್ಚಿದ್ದು, ಕಾಯಿ ತುರಿ 3 ಹಿಡಿ, ಕೊತ್ತಂಬರಿ 2 ಕಟ್ಟು ಸಣ್ಣ ಹೆಚ್ಚಿದ್ದು, ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಈಗ ಇದನ್ನು ಮಸಾಲೆ, ಹಿಂಗಿನ ಖಾರದ ಉದ್ನಿಟ್ಟು ಅವಲಕ್ಕಿಗೆ ಒಂದು ಮಸಾಲೆ ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರಾಗಿರೋದಕ್ಕೆ ಅಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರಾಗಿದ್ದರೆ ಕಡಿಮೆ ಮೊಸರೇ ತೊಗೊಳ್ಳಿ. ನಿಮಗೆ ಅವಲಕ್ಕಿ ಕ್ರಿಸ್ಪಿ ಆಗಬೇಕಂದ್ರೆ ಮೊಸರು ಸ್ವಲ್ಪ ಕಡಿಮೆ ಹಾಕಿದ್ರೇ ಒಳ್ಳೆಯದು. ನೋಡಿ ಚೆನ್ನಾಗಿ ಫಸ್ಟು ಗಟ್ಟಿ ಮೊಸರನ್ನ ಬೀಟ್ ಮಾಡ್ಕೊಳ್ಳಿ. ತುಂಬ ಹುಳಿನೂ ಇರಬಾರ್ದು, ತುಂಬ ಸಪ್ಪೆನೂ ಇರಬಾರ್ದು, ಮೊಸರು ಮೀಡಿಯಮ್ ಆಗಿರಲಿ. ಇದಕ್ಕೆ ಒಂದು 7 ಟೀ ಸ್ಪೂನಷ್ಟು ಇಂಗಿನ ಖಾರ ಅಂತ, ಖಾರದ ಪುಡಿಗೆ ಜೀರಿಗೆ 1 ಟೀ ಸ್ಪೂನು ಮತ್ತು ಇಂಗು, ಉಪ್ಪು ಎಲ್ಲ ಹಾಕಿ ಪೌಡರ್ ಮಾಡಿದ್ದು. ಇದ್ರದ್ದು ಡಿಟೇಲ್ ರೆಸಿಪಿ ಬೇಕಂದರೆ ನಾನು ಹೋಮ್ ಪೇಜಲ್ಲಿ ಇದೆ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಉದ್ನಿಟ್ಟು 5 ಟೀ ಸ್ಪೂನು ಇಲ್ಲ 6 ಟೀ ಸ್ಪೂನ್ ಬೇಕು. ಉಪ್ಪು 1 ಟೀ ಸ್ಪೂನ್ ಸಾಕು. ಚಟ್ನಿ ಪುಡಿ ಮಾಮೂಲಿ ಹುರ್ಗಡ್ಲೆ ಚಟ್ನಿ ಪುಡಿ 3 ಟೀ ಸ್ಪೂನ್ ಹಾಕಿ, ಮತ್ತು ಎಣ್ಣೆ 3 ಟೀ ಸ್ಪೂನು. ಇಷ್ಟು ಐಟಮ್ ಬೇಕು. ಫಸ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ. ಉಪ್ಪು ಇಲ್ಲಿ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಯಾಕಂದರೆ ಹಿಂಗಿನ ಕಾಲದಲ್ಲಿ ಮತ್ತು ಚಟ್ನಿ ಪುಡಿಯಲ್ಲಿ ಇರುತ್ತೆ. ಈಗ ನೋಡಿ ನೆಕ್ಸ್ಟ್ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದೀನಿ. ಗಟ್ಟಿ ಮೊಸರು. ನೀವು ಡಿಲಕ್ಸ್ ಅವಲಕ್ಕಿ ತೊಗೊಂಡ್ರೆ ತುಂಬ ಮುದ್ದೆ ಆಗಿಬಿಡುತ್ತೆ. ಪೇಪರ್ ಅವಲಕ್ಕಿ ತೊಗೊಳ್ಳಿ. ತೆಳು ಅವಲಕ್ಕಿಯಲ್ಲೇ ತುಂಬ ವೆರೈಟಿ ಬರುತ್ತೆ, ಸ್ವಲ್ಪ ಗಟ್ಟಿ ಇರೋ ವೆರೈಟಿ ತೊಗೊಳ್ಳಿ. ಈಗ ಉದ್ನಿಟ್ಟು ನೋಡಿ, ಇದು ಒಂದು 5ರಿಂದ 6 ಟೀ ಸ್ಪೂನ್ ಹಾಕಿ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ. ಮತ್ತು ಇಂಗಿನ ಖಾರ 7 ಟೀ ಸ್ಪೂನು. ಉದ್ನಿಟ್ಟು ನಿಮಗೆ 5 ಟೀ ಸ್ಪೂನಾರು ಹಾಕ್ಬೋದು, ಇಲ್ಲ 6 ಟೀ ಸ್ಪೂನಾರು ಹಾಕ್ಬೋದು. ಈಗ ಮಾಡಿದ್ವಲ್ಲ ಉದ್ನಿಟ್ಟು, ಅದನ್ನು ಹಾಕಿದ್ದೀನಿ. ಚಟ್ನಿ ಪುಡಿ, ಹುರ್ಗಡ್ಲೆ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಮಾಮೂಲಿ ಮನೇಲಿ ಮಾಡ್ತೀವಲ್ಲ ಅದು ಒಂದು 3 ಟೀ ಸ್ಪೂನು ಇಲ್ಲ 4 ಟೀ ಸ್ಪೂನ್ ಹಾಕ್ಬೋದು. ಇಷ್ಟು ಐಟಮನ್ನು ಚೆನ್ನಾಗಿ ಕಲಸಿ. ಇದು ನೋಡಿ ದೋಸೆ ಹಿಟ್ಟಿಗಿನ ಗಟ್ಟಿ, ಅಂದರೆ ತಾಳಿ ಹಿಟ್ಟಿನ ಹಿಟ್ಟು ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ನೀರಾಗಿ, ಇಡ್ಲಿ ಹಿಟ್ಟಿನಗಿನ ಗಟ್ಟಿ ಬರಬೇಕು, ಆ ಹದದಲ್ಲಿ ಕಲಿಸ್ಕೊಳ್ಳಿ. ಎಣ್ಣೆ ಬೇಕಿದ್ರೆ ಇನ್ನೊಂಚೂರು ಜಾಸ್ತಿನೂ ಹಾಕ್ಬೋದು. ನಾನಿಲ್ಲಿ 3 ಟೀ ಸ್ಪೂನ್ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಹಿಂಗಿನ ಖಾರ ಹೇಗೆ ಮಾಡೋದು ಅಂತ ಲಿಂಕ್ ಕೊಟ್ಟಿದ್ದೀನಿ, ಆ ಥರ ಮಾಡ್ಕೊಳ್ಳಿ. ಅದಕ್ಕೆ ಖಾರದಲ್ಲಿ ಇಂಗು ಜೀರಿಗೆ ಎಲ್ಲ ಹಾಕಿ ಮಾಡೋ ಅಂಥದ್ದು. ಈಗ ನೋಡಿ ಈ ಹದ ಇರಬೇಕು ನಿಮಗೆ. ಚೆನ್ನಾಗಿ ಬೀಟ್ ಮಾಡಿ ಅದನ್ನು ಗಟ್ಟಿಯಾಗಿ. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ನೀವು ಪೇಪರ್ ಅವಲಕ್ಕಿ ತೊಗೊಳ್ಳಿ. ಡೀಲಕ್ಸ್ ಆದರೆ ಮೆತ್ತಗಾಗ್ಬಿಡುತ್ತೆ ಬೇಗ ಹಾಕಿದ ತಕ್ಷಣ. ಕ್ರಿಸ್ಪಿಯಾಗಿದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ಕಲಸಿದ ತಕ್ಷಣ ಸರ್ವ್ ಮಾಡಬೇಕಿದು. ನೋಡಿ ಈಗ ಇದು ಮಸಾಲೆ ರೆಡಿಯಾಗಿದೆ. ಈ ಹದದಲ್ಲಿ ಇದು ಗಟ್ಟಿಯಾಗಿ ಇರಬೇಕು. ಕರೆಕ್ಟಾಗಿ ಇದರಲ್ಲೆಲ್ಲ ನಾನು ಮೆಷರ್ಮೆಂಟು ಹಾಕಿದ್ದೀನಿ. 3 ಜನದ ಅಳತೆಗೆ ನಾನು ಇದು ತೋರಿಸ್ತಾ ಇದ್ದೀನಿ. ಸೊ ಮಸಾಲೆನೂ ಕೂಡ 3 ಜನದ ಅಳತೆಗೆ ನಾನು ಎಷ್ಟು ಬೇಕೋ ಅಷ್ಟೇ
ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ನಮ್ಮ ಮೆಜರ್ಮೆಂಟ್ ಇದೆ ಇದು. ಮತ್ತು ಇದನ್ನು ನೀವು ಗೊಜ್ಜನ್ನು ಮೊದಲೇ ಮಾಡಿಟ್ಕೊಂಡು ಯಾವಾಗ ಬೇಕೋ ಗೆಸ್ಟ್ಸ್ ಬಂದಾಗ ಅಥವಾ ಮಕ್ಕಳು ಎಲ್ಲ ಬಂದಾಗ ನೀವು ಸಂಜೆ ಈವ್ನಿಂಗ್ ಸ್ನ್ಯಾಕ್ ಥರ ಮಾಡ್ಕೊಡ್ಬೋದು. ನೋಡಿ, ಈಗ ಅವಲಕ್ಕಿ ತೊಗೊಂಡು ತಕ್ಷಣ ಒಂದು ಸ್ವಲ್ಪ ಗಂಟು ಥರ ಆಗುತ್ತೆ, ಕಲಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಫಾಸ್ಟಾಗಿ ಕಲಿಸ್ಬಿಡ್ಬೇಕು. ಕಲಸಿದ ತಕ್ಷಣ ನೀವು ಸರ್ವ್ ಮಾಡಿಬಿಡ್ಬೇಕಿದು, ಯಾಕಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಇದ್ರೇ ಚೆನ್ನಾಗಿರುತ್ತೆ. ಮೆತ್ತಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಎಲ್ಲ ಕಲಸಾಯಿತು. ಇವಾಗ ಇದೇ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಇದಕ್ಕೆ ನೀರುಳ್ಳಿ 2 ಸಣ್ಣಕ್ಕೆ ಮೀಡಿಯಮ್ ಇರೋದು 2 ಸಣ್ಣಕ್ಕೆ ಹೆಚ್ಚಿದ್ದು, ಕಾಯಿ ತುರಿ 3 ಹಿಡಿ, ಕೊತ್ತಂಬರಿ 2 ಕಟ್ ಸಣ್ಣ ಹೆಚ್ಚಿದ್ದು, ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಉಪ್ಪು ಖಾರ ಮುಂದೆ ಇರಬೇಕು ಸ್ವಲ್ಪ, ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಕರೆಕ್ಟ್ ಆಗುತ್ತೆ. ನೋಡಿ, ಅವಲಕ್ಕಿ ರೆಡಿಯಾಗಿದೆ. ಫ್ರೆಶ್ ಆಗಿ ಕಲಸಿದ ತಕ್ಷಣ ಸರ್ವ್ ಮಾಡಿ, ಆಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ಉದ್ದಿಟ್ಟನ್ನು ಉಪಯೋಗಿಸಿ ತುಂಬ ಥರ ಸ್ನ್ಯಾಕ್ಸು ಸಾರುಗಳೆಲ್ಲ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ.